ಇಂದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಣ್ಣ ವ್ಯಾಪಾರಿಗಳು ಬೇಕರಿ ಹಾಗೂ ಕಾಂಡಿಮೆಂಟ್ ಇವ್ರು ಬದುಕುವಂತದ್ದೇ ತುಂಬಾ ಕಷ್ಟ ಪರಿಸ್ಥಿತಿ ಇದೆ. ಯಾಕಂತಂದ್ರೆ ಸಿಗರೇಟು ಮುಕ್ತಾನ ಒಂದೇ ಸರ್ಕಾರದ ಬ್ಯಾನ್ ಮಾಡಬಹುದು, ಇಲ್ಲ ಅಂತ ಮಾತಕ್ಕೆ ಮುಕ್ತವಾದ ಅವಕಾಶವನ್ನು ಕೊಡಬೇಕು. ಹಾಗಾಗಿ ನಮ್ಮ ಡಾಕ್ಟರ್ ರವಿಶೆಟ್ಟಿ ಬೈದೂರು ಇವರು ಬೃಹತ್ ಪ್ರಮಾಣದ ಹೋರಾಟವನ್ನ ಇಟ್ಕೊಂಡಿದ್ದಾರೆ. ನಮ್ಮ ಬೆಂಬಲ ಕೂಡ ಇದೆ. ಪ್ರತಿಯೊಂದು ಸಂಘಟನೆಯವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಸರ್ಕಾರ ಇದಕ್ಕೆ ಸರಿಯಾದ ಒಂದು ತೀರ್ಮಾನ ತಗೊಳ್ಬೇಕಂತ ನಾವು ಇವಾಗ ಕೇಳ್ಬೋದು. ಇದಕ್ಕೆ ಸರ್ಕಾರ ಬೆಂಬಲ ನೀಡುತ್ತೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ವಿಶ್ವಾಸ ಇದೆ. ಯಾಕಂತಂದ್ರೆ ಇಂದಿನ ದಿನ ತುಂಬಾ ಜನ ಬೀದಿ ಪಾಲಾಗ್ತಾ ಇದ್ದಾರೆ. ಇದರಿಂದಾಗಿ ಆ ಕಡೆ ಬದುಕಲಿಕ್ಕೆ ಇಲ್ಲ, ಈ ಕಡೆ ಸಾಯ್ಲಿಕ್ಕೆ ಇಲ್ಲ ಅನ್ನುವಂತ ಸ್ಥಿತಿ ತಲುಪಿದೆ. ಮುಕ್ತವಾಗಿ ಅವಕಾಶ ಕೊಡ್ಬೇಕು. ಪ್ರತಿಯೊಬ್ಬರು ಬಂದ್ರೆ ಇವತ್ತು ಎದುರ್ಕೊಂಡು ಬದುಕುವಂತ ಸ್ಥಿತಿ ಆಗಿದೆ, ನಿರ್ಮಾಣ ಆಗಿದೆ. ನಾವೇನ್ ಗಾಂಜಾ ಮಾಡ್ತಾ ಇಲ್ಲ, ಹಾಗೂ ನಾವು ಬೇರೆ ಯಾವುದೇ ತರಹದ ಒಂದು ಅನೈತಿಕ ಚಟುವಟಿಕೆಗಳನ್ನ ಯಾವ್ದನ್ನು ಇಟ್ಕೊಳ್ತಾ ಇಲ್ಲ. ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ, ನಮ್ಗೆ ಜೀವನ ಕಟ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿ ಅಂತ ನಾವು ಗೌರ್ಮೆಂಟ್ ಗೆ ನಾವು ಕೇಳ್ಕೊತಾ ಇದ್ದೀವಿ. ತಂಬಾಕು ಮಾರೋದಕ್ಕೆ ಮುಕ್ತವಾಗಿ ಇಡಿ ಅಂತ ಕೇಳ್ತಾ ಇದ್ದೀರಾ, ಬಟ್ ತಂಬಾಕು ಮುಕ್ತ ದೇಶ ಅಂತ ಹೇಳ್ತಿದ್ದಾರೆ. ಅದು ಬರೀ ಬಾಯಿ ಮಾತಲ್ಲ ಅಷ್ಟೇ ಆಗ್ಬಾರ್ದು ಅನ್ನೋದಕ್ಕೆ ಈಗ ಒಂದು ಜಾರಿಗೆ ತಂದಿರ್ಬೋದಾಗ್ತದೆ. ಖಂಡಿತ ಅದನ್ನ ಬ್ಯಾನ್ ಮಾಡಿ ಅಂತ ನಾವು ಕೂಡ ಕೇಳ್ತೀವಿ. ಗೌರ್ಮೆಂಟ್ ತಯಾರಿಕೆ ಮಾಡಿ ಅದನ್ನ ನೀವು ಮಾರ್ಲಿಕ್ಕಿಲ್ಲ ಅಂತಂದ್ರೆ ಅದ್ ಏನ್ ಮಾಡ್ಲಿಕ್ಕೆ ಆಗುತ್ತೆ? ನಾವು ಒಳಗೆ ಇಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ, ಮಾರ್ಲಿಕ್ಕೆ ಅವಕಾಶನೇ ಎಲ್ಲಿ ತಯಾರಿಕಾ ಘಟಕ ಇದೆ ಅದಕ್ಕೇನೆ ಬಾಗ್ಲಾಗ್ತದೆ. ಅದರಿಂದಾಗಿ ನಮಗೇನೆ ತೊಂದ್ರೆ ಇಲ್ಲ. ನಾವು ಬೇರೆ ಏನಾದ್ರು ಅನ್ಯ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತೇವೆ. ಬಿಸ್ಕೆಟ್ ಮಾಡ್ಬೋದು, ಟೀ ಕಾಫಿ ಮಾಡ್ತೀವಿ. ಅದ್ರ ಜೊತೆಗೆ ಬೇಡ ಅಂತಂದ್ರೆ ನೀವು ವ್ಯಾಪಾರ ಮಾಡಿ ಅಂತ ನಮ್ಗೆ ಲೈಸೆನ್ಸ್ ಕೊಟ್ಕೊಂಡು ಎಲ್ಲದನ್ನು ಮಾಡಿ. ಇವಾಗ ನೀವು ಮಾಡಿದ್ರೆ ಫೈನ್ ಆಗ್ತೀವಿ ಅಂತಂದ್ರೆ ನಾವೆಲ್ಲ ಹೋಗ್ಬೇಕು? ಇವತ್ ಹೆಂಡತಿ ಮಕ್ಕಳನ್ನ ಬೀದಿಗೆ ತಂದು ನಿಲ್ಸ್ಕೊಳ್ಳುವಂತ ಪರಿಸ್ಥಿತಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ, ಬೇಕರಿ ಮಾಲೀಕರಿಗೆ. ಅದನ್ನ ನಾವು ತಪ್ಪಿಸ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಂದ್ ಸ್ಟ್ರೈಕ್ ಮಾಡಕ್ಕಿಂತ ಮೊದ್ಲೇ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ಕೊಂಡಿದ್ರ? ಖಂಡಿತವಾಗ್ಲೂ ಎಲ್ಲರಿಗೂ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ನಾವು ಬೇಡಿಕೆನ ಕೊಟ್ಟಿದ್ದೀವಿ, ಬೇಡಿಕೆನ ಈಡೇರಿಸ್ತೀವಿ ಅಂತ ಅವರು ಕೂಡ ಹೇಳಿದ್ರು. ಹಾಗಾಗಿ ಮತ್ತೆ ಪುನಃ ಇವಾಗ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಎಷ್ಟು ಬಾರಿ ಮನವಿನ ಮಾಡ್ಕೊಂಡಿದ್ರಿ? ಈ ಬಾರಿ ಒಂದು 3-4 ಸಲ ಮಾಡಿದ್ವಿ ಮೇಡಮ್. 3-4 ಸಲ ಮಾಡಿದ್ವಿ. ಅದಕ್ಕೆ ಸರ್ಕಾರದ ಯಾವ್ದು ಸರಿಯಾದ ಸ್ಪಂದನೆ ಇಲ್ಲ. ಹಾಗಾಗಿ ಪುನಃ ಇವತ್ತು ನಾವು ಪಬ್ಲಿಕ್ ಅಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಈಗ ಮುಂದಿನ ನಿಲುವು ಅಂತ? ಖಂಡಿತವಾಗ್ಲೂ ನಾವೀಗ ಮನವಿ ಸಲ್ಲಿಸ್ತೀವಿ ಮುಖ್ಯಮಂತ್ರಿಗಳಿಗೆ. ಮುಂದಿನ ತೀರ್ಮಾನ ಏನಂತಂದ್ರೆ ಇದನ್ನ ಯಾವ್ದು ಗಣನೆಗೆ ತಗೊಂಡಿಲ್ಲ ಅಂತ ಅಂದಾಗ ಪ್ರತಿ ಉಗ್ರವಾದ ಪ್ರತಿಭಟನೆ